ಅವಳಾದ್ಮೇಲೆ ಮತ್ತೆ ನನಗೆ ಗಂಡ್ ಮಗುನೇ ಬೇಕು ಅಂತ ಹೇಳಿ ಮೊಬೈಲಲ್ಲಿ ಅಮ್ಮನ ಫೋಟೋ ದೇವಸ್ಥಾನ ನೋಡಿ ಇಲ್ಲಿ ಬಂದು ಬೇಡ್ಕೊಂಡು ಹೋಗಿದ್ದೆ 2 ವರ್ಷದಿಂದ. ಇಲ್ಲಿ ಹೋಗಿ ಒಂದ್ 3 ತಿಂಗಳಿಗೆ ನಾನು ಒಟ್ಟಿಗೆ ಹೋಗೋ 19 ವರ್ಷ ಇರೋದಾ? 19 ವರ್ಷ. ಮಗಳು ನಂಗೆ ಕೊಡ್ತೀಯಾ? ಇಲ್ಲ, ಅವಳು ಬೇಕು. ಅವಳು ಒಳ್ಳೆ ಇದ್ದಾಳೆ ಅಂತ ನನಗೀಗ ಇವನ್ 7 ತಿಂಗಳು ಪಾಪು ಇದ್ದಾಗ ನಮ್ಮನ್ನ ಆಕ್ಸಿಡೆಂಟ್ ಆಗ್ತಿ ಹೋಗ್ಬಿಟ್ರು. ನನಗೆ ಒಬ್ಬನೇ ಅಣ್ಣ ಅಂದಿತ್ತು. ಇಲ್ಲ ಬಂದಿದ್ದೀನಲ್ಲ ಈ ಹಣ್ಣು ತಿರೋ ಇಲ್ವಲ್ಲ, ಈ ಹಣ್ಣಿದಾನಲ್ಲ ಒಂದು ಸ್ಯಾರಿ ಮೇಲೆ ಪಾಪ. ಪಾಪ ಒಂದು 2 ಸ್ಯಾರಿ ತಂಗಿ ಏನಾಗಿತ್ತು ಅವನಿಗೆ? ಆಕ್ಸಿಡೆಂಟ್ ಆಗಿತ್ತು. ಯಾವ ಊರಾಗಮ್ಮ? ಇದು ಗುಬ್ಬಿ ಹತ್ರ ನಾಗಚಂದ್ರ ಬಂದಿವಲ್ಲಪ್ಪ, ನಾವು ನಾಗಲ್ಲ ಹೋಗಿಲ್ಲ. ಅಣ್ಣ ಇಲ್ಲಪ್ಪ ನಿಂಗೆ? ಅಪ್ಪ ಅಮ್ಮ ಇದ್ದಾರೆ. ಅಣ್ಣ ಆಗ್ಬೇಕಾ ನಿನಗೆ? ಅಲ್ಲಿ ಬೇಕಾ? ಅಲ್ಲಿ ಬೇಕಾ ಬೇಡವಳು? ಮಾವು ಬೇಕಾ ಬೇಡವಾ? ಮಾವ ಅನ್ಲೇ ಇಲ್ಲ. 5 ತಿಂಗಳಿಗೆ ಹೋಗೋಣ ಅಂತ ಇವಳು ಅಂದ್ಕೊಂಡಾಳ ಮಗಳು, ನನ್ನ ತಂಗಿ. ಇವ್ರು 9 ತಿಂಗಳಿಗೆ ಹೋಗೋಣ ಅಂತಾನೆ. ಯಾವತ್ತು 5 ತಿಂಗಳು ತುಂಬ ಅವತ್ತು ಮಗಳಿಗೆ ಇದೇ ಜಾಗದ ಮೈಮೆ. ಮೊನ್ನೆ ಒಬ್ರು ಯಾರೋ ಅಕ್ಕ ಅರ್ಚಿಗೆ ಇರುತ್ತೆ, ಯಾವುದೋ ಒಂದು ಅಕ್ಕ ಸುಮ್ಕಿಲ್ಲಾದಲ್ಲ ಏನ್ಬಿಟ್ಟಾಳೆ, ಎಂತ ಜೋರು ರೇಸ್ ನೋಡಿ ನಿಂತಾಳೆ ಅಷ್ಟೇ, ಎದ್ದಿಲ್ಲ. ಪಾಪ ದುಡ್ಡು ಎಷ್ಟು ಮಾಡ್ಬೋದು? ನಾನು ಮನ್ಸು ಮಾಡಿದ್ದೀನಿ. ನಾನು ದುಡ್ಡು ಎಷ್ಟು ಮಾಡ್ಬೋದು? ಎಷ್ಟು ಜನ ಗಂಡ್ಮಕ್ಳು? ಯಾರು ಗಂಡ್ಮಗ? ಯಾರು? ನನ್ನೊಬ್ಬ ಸಾಕ್ಯ ಆಸ್ತಿ ಕೊಡು. ಏನ ಅಳವೆ? ಏನಿಲ್ಲಪ್ಪ, ಆಯ್ತು ತಪ್ಪಾಯ್ತು. ನಮ್ಮಿದೋದು ಅದು ಸರಿ ಆಗ್ತದೆ. ದುರ್ಗಾ ಅಂತ ಕರಿ, ದುರ್ಗಮ್ಮ ಬೇಡ, ದುರ್ಗಾ ಅಂತ ಕರಿ. ಈ ಮಗು ನಿದ್ದೆ ಮಾಡ್ತಿದ್ದೆ, ಸರಿ ಆಗ್ತದೆ ಅಂತ ಹಾಕೊಂಡಿದ್ದಪ್ಪ ನೀನು. ಪಾಪಕ್ಕೆ ಏನು ಬೇಡ, ಪರವಾಗಿಲ್ಲ ತೆಗಿ. ಪಾಪ ಮಗ ತೊಟ್ಲಿಗೆ ಬಂದು ನಂತರ ಕಟ್ತೀಯಾ? ತೆಗಿಬಾರ್ದು ಹೊತ್ತಿಗೆ. ಬೆಳಗ್ಗೆ ಯಾರು ಬಂದರು ಅಂತರಿ ಹೊರಗಿಂದ ಬಂದ ಅವ್ರಿಗೆ ಯಾರಿಗೂ ಹೋಗ್ಬೇಡ. ಬಟ್ಟೆ ಕಟ್ಟ ಪಾಪ ಇದರಲ್ಲಿ ಅಲ್ಲೇ ಕೂತ್ಕೋ. ಯಾವ ಊರ ಅಕ್ಕ ನೀವು? ಅವ್ರಿಗೆ ಸೇರ್ತಾ ಕೊಡಿ, ಅವ್ರಿಗೆ ಅಂತರ ಹಾಕಿ ಚೆನ್ನಾಗಿರೋ ಮೊಸರನ್ನ ತಿನ್ನಕ್ಕೆ ಹುಷಾರಾಗ್ತದೆ. ಆಯ್ತಕ್ಕ, ಚೆನ್ನಾಗಿ ಮೊಸರನ್ನ ಬೆಲ್ಲ ಬಾಳೆ ಏನಾಗ್ತದೆ ಪಾಪಿ? ಈಗ ಚೆನ್ನಾಗಿದ್ದೀನ? ಈರುಳ್ಳಿ, ಬೆಲ್ಲ, ಶುಂಠಿ, ಹೆಸರುಕಾಳು, ಕಡಲೆಕಾಳು, ಹುಳಿಕಾಳು, ಅಂಬ್ಲಿ ಬಳಸ್ಬೇಕು ಆಯ್ತಾ? ಅಂತ ಹಾಕಿ ಪರವಾಗಿಲ್ಲ. ಅವಳಿಗೆ ಕೊಡ್ತೀಯಾ? 2 ದಿನಕ್ಕೆ ಬಿಡ್ತೀಯ, ಅವಳಿಗೆ ಕೊಡ್ತೀಯ? ಏನ್ ಮಕ್ಕಳು? 2 ಹೆಣ್ಮಕ್ಳಂತೆ, ಗಂಡು ಮಕ್ಕಳು ಆಸ್ತಿ ಅಂತ ಸ್ವಾಮಿ ಅಣ್ಣ ಕೊಡು. ಸ್ವಾಮಿ ಅಂತ ನೋಡವು ಇಷ್ಟಪ್ಪನಾ? ಇದು ದೇವರ ಆಶೀರ್ವಾದ. ಇದು ನರ ಪ್ರಾಬ್ಲಮ್ ಅಷ್ಟೇ, ಬೇರೆ ಏನು ತಲೆ ನೀಟಾಗಿ ಮಾಡು ಮಕ್ಕಳು. ನೀನು ಮಾಡ್ಬೇಕಾ? ನೀಟಾಗಿ ಮಾಡು ಅಪ್ಪ. ಇದು ಕಾಲಕ್ರಮಣ ಸರಿ ಆಗ್ತೀಯ. ಯಾಕೆಂದರೆ ಇವ್ರ ಮಗ ಡಾಕ್ಟ್ರು ಕಟ್ ಮಾಡಪ್ಪ ಅಂದೆ. ಅವ್ನು ನನಗೆ ಗೊತ್ತಿಲ್ಲ. ಆಮೇಲೆ ನರ್ಸ್ ಬಂದವ್ರು ಯಾರು ಗೊತ್ತಾ ಅಂದರು. ಸ್ವಲ್ಪ ಗಾಯ ಇದು ಕೂಳ್ಯಾಕ ಹೋದೆ, ಆಪರೇಷನ್ ಮಾಡ್ಬೇಕು ಅಂದೆ. ಅವನಪ್ಪ ಡಾಕ್ಟ್ರು, ನಾನು ಯಾರು ಅಂತ ಗೊತ್ತಿರಲ್ಲ. ಅವು ಹೋದ್ನಲ್ಲಿ ಅವ್ರ ಊರು ಆ ಹುಡುಗಿ ಅರ್ಜೆಂಟ್ ಆಗ್ಬೇಕು ಮನೆಗೆ ಸುಂಕಿರಿ ಬೀಳ್ತಾಳ. ಚೆನ್ನಾಗ್ತೀಯಾ? ಚೆನ್ನಾಗಿ ಅವ್ರಿಗೆ ನಮ್ಗೆ ಕೊಟ್ಟಿದ್ದೀನಿ ಒಂದ್ಸಲ. ಹುಡುಗಿನ ಅಂತಾವಳ ನಮ್ಮ ಮಗಳು ಚೆನ್ನಾಗಿ ಆಗ್ಬೇಕಂದ್ರೆ ಜಾಸ್ತಿ ಕಲಿಕೆ ಬೇಡ, ಎಮಿಷನ್ ಮಾಡ್ಬೇಕು. ಮಾಡ್ತೀಯಾ? ಮಾಡ್ಬೇಕು. ಇನ್ನೊಂದು ಸರಿ ಕೊಡ್ತೀನಿ ಅಂತ ಹುಡ್ಕೊಂತೀಯಾ? ಇಲ್ಲಿ ಇನ್ನೊಂದು ಹುಡ್ಕೊಂಬ. ಇದು ಹುಡ್ಕೊಂಡು ಇಲ್ಲಿ ಬರ್ತೀಯ ನೀನು. ಇದನ್ನೇ ಜಾಕ್ ನಂಗೆ ತೋರಿಸ್ತೀಯ. ತುಂಬ ಚೆನ್ನಾಗಿದೆ ಅಂತ ಹೇಳ್ತೀಯ. ಆಗ್ಬೋದಾ? ಖುಷಿನಾ? ಈಗೆಲ್ಲ ಬರಲ್ಲ. 8 ವರ್ಷದಿಂದ ಕಾಲ್ಸಂದ್ರೆ ಆಗುತ್ತೆ. 12 ವರ್ಷದಿಂದ ಕಾಲ್ಸಂದ್ರೆ ಬಂಗಾರದ ನೀನೇ ಬಂಗಾರ.
ನಮ್ಮನೆಗೆ ಅವಳೇ ಬಂಗಾರ. ಅಮ್ಮ ಚೆನ್ನಾಗಿ ಮಾಡ್ಬಿಟ್ರೆ ಅವಳೇ ಬಂಗಾರ. ಚೆನ್ನಾಗಿ ಮಾಡ್ಬಿಟ್ರೆ ಏನ್ಬೇಡಿ, ಅವಳು ಬಾಯಲ್ಲೇ ಬರ್ತಾ ಇದೆ. ಒಂದ್ಸರಿ ಮನ್ಸ್ಫೂರ್ತಿಯಾಗಿ ಇವಳ ಹಾಕೋಣ ಬೇಡ, ಇನ್ನೊಂದ್ಸರಿ ಇವರೇ ಚೆನ್ನಾಗಾರಂತೆ ದೋಸ ನಡೀತಿರ್ಲಿಲ್ಲ, ನಡೀತಾಳೆ ಚಿಕ್ಕಪ್ಪ ಚೆನ್ನಾಗಾಗ್ತಾ ಅವಳು ಬಾಯಲ್ಲಿ ಬಂದಾಗ ನಾವು ಇನ್ನೂ ಖುಷಿ ಆಗ್ತದೆ. ನೀವೆಲ್ಲ ಬಡ್ಕೊಂತಿರಲ್ಲ, ಇದು ಇಂಥ ಒಂದು ಯಾರೋ ಒಬ್ರು ಸಾಹಸ ಮಾಡ್ತಿರ್ತಾರ. ಒಂದೇ ಒಂಚೂರು ಏನೋ ಬಂದ್ಬಿಟ್ಟು ಟಿವಿಲಿ ಹಾಕಿ ಆನೆ ಮೆರವಣಿಗೆ ಮಾಡಿ ಟಿವಿಲೆಲ್ಲ ಕೊಟ್ಟು ಏನು ಸನ್ಮಾನ ಮಾಡ್ಬಿಡ್ತೀರಲ್ವಾ? ನಮಗೆ ಏನು ಮಾಡಬೇಡಿ, ನೀವು ನಮಗೆ ಸನ್ಮಾನ ಮಾಡಬೇಡಿ, ಏನು ಮಾಡಬೇಡಿ, ಈ ಥರ ಸೇವೆ ಮಾಡೋಕ್ಕೆ ದಾರಿ ಬಿಟ್ಬಿಡಿ. ಕರೆಕ್ಟ್ ಅಂತಮಯ ಅಲ್ವಾ? ಗಲಾಟೆ ಮಾಡ್ದೇನೆ ಇರಿ. ನೋಡಿ ನಾನು ಬೇಜಾರಾಗಿ ಹೊಲ್ಟ್ಬಿಟ್ಟಿದ್ದಾವಲ್ಲ, ನಾನು ಅದೆರಡು ಮಕ್ಕಳು ನೋಡೋಣ ಅಂತ ಕೂತ್ಕೊಂಡೆ, ಹೋಗಿ ನೋಡಿ ಸಿಗ್ತಿರಲಿಲ್ಲ. ಈಗ ಮಗು ರೆಡಿಗೆ ಆಯ್ತಂದು ಇಲ್ಲ ಬಿಡು ಹೆಂಗಾಗ್ತಾಳೆ ನಂಗೆ ಮಗು ಹೇಳ್ಕೊಟ್ಟು ಮನೆಗೆ ಹೇಳ್ಕೊಟ್ಟು ಎಲ್ಲ ಜಿಂಗ್ತಾವಳೆ ಮೇಲೆ ಕರ್ಕೊಳ್ತಿರಲ್ಲ ಅಂತ ಫಸ್ಟ್ ವಾರದಲ್ಲಿ ಬರೋಕ್ಕೆ ದಾರಿ ಕೊಡ್ಲಿ ಅಮ್ಮ. ವಾರಸ್ತಾರ ನಾವು ದಾರಿ ಕೊಡ್ಬೇಕಿಲ್ಲ ಅಂದರೆ ನಮ್ಮ ಮನೆ ಸೈಡ್ ಕೊಡ್ರವ ಸೈಡ್ ಕೊಡ್ರವ ಅಕ್ಕ ಇಲ್ಲಿ ನೋಡಿ ಇವ್ರು ಸೈಡ್ ಕೊಡ್ರಿ. ಕಟ್ಟಿ ಒಂದು ಸೈಡ್ ಕೊಡ್ರವ, ಅವರಿಗೆ ಸೈಡ್ ಕೊಟ್ಬಿಡಿ. ಎಷ್ಟು ಜನ ಮಕ್ಕಳು? ನೀನು ಸಾಕ್ತಿದ್ದಿ 2 ಹೆಣ್ಮಕ್ಳು? ಒಂದ್ಸರಿ ಬಳ್ಳಾರಿ ಸೆಕ್ಯೂರಿಟಿ ನನ್ನ ತಂಗಿ ಕೇಳ್ತೀರಾ? ಯಜಮಾನ್ರಿಲ್ಲ, ಯಾರು ಆಡ್ಕೋಬೇಡಿ, ಯಾರು ಕಂಡ ಬಗ್ಗೆ ಇಂಥ ಹೆಣ್ಮಕ್ಳ ಬಗ್ಗೆ ಮಾತಾಡಬೇಡಿ. ತುಂಬ ಹೆಮ್ಮೆ 2 ಹೆಣ್ಮಕ್ಳು ಸಾಕ್ತಾಳೆ ನನ್ನ ತಂಗಿ ಅಂತ ದುಡ್ಡು ಕೊಟ್ಟ ಅದ್ರ ಬಗ್ಗೆ ಸೇರಿಕೊಂಡ ದುಡ್ಡು ಸಂಪಾದನೆ ಮಾಡೋಕ್ಕಂದ್ರೆ ನನಗೆ ಇಷ್ಟ. ಏನ ತಂಗಿ, ದುಡ್ಡು ಸಂಪಾದನೆ ಮಾಡೋಕ್ಕಂದ್ರೆ ಬಲು ಇಷ್ಟ ನನಗೆ ಮಗಳೇ. ಆಯಿತಾ? ಯಾವ ಥರ ಬಂದಿತ್ತಂದ ನೀನು? ಕಾರಾಗ ಬಂದಿದ್ದಿಪ್ಪ. ಯಾವತ್ತಾರ ಕಾರಾಗ ಬಂದು ನಂಗೆ ಹೇಳ್ಬೇಕಣ್ಣ ಕಾರಾಗ ಬಂದಿದ್ದೀನಿ ಅಂತ. ನಾನು ಅವಾಗ ಅಕ್ಕಿ ಕೊಡ್ತೀನಿ. 2 ಹೆಣ್ಮಕ್ಳು ಇದ್ದಾರಾ? ಅವ್ರಿಬ್ರಿಗೂ ಬಟ್ಟೆ ಲಂಗ ಹೊಲಿಸ್ತೀಯ, ಸ್ಯಾರಿ ಕೊಡ್ತೀನಿ. ಅಲ್ಲ, ಈ ಹುಡುಗಿ 2 ಮಕ್ಕಳು ಓದಿಸ್ತೀಯಲ್ಲ ನನ್ನ ತಂಗಿ. ದೇವ್ರಿಗೆ ಉಡಿಸಿ ಉತ್ಸವ ಮೂರ್ತಿ ನೋಡಿದ್ದೆ, ಕುಣಿತ ಅದು ಕುಡಿಸಿದ್ವಿ, ಹಂಗ ಇದ್ದಾವೆ. ಐರೇ ಮಾಡ್ಕೊಳಕ್ಕೆ ಇಲ್ಲ ಮಕ್ಕಳಿಂದ ಅವಳಿಗೊಂದು ಜಾಗ ಬಿಡ್ರಿ ಅವ್ರಿಗೆ. ಸುಮ್ಮನಿರ ತಂದಿರಿ, ಏನಾಗಲ್ಲ. ಬುಕ್ಕಲ್ಲಿ ದುರ್ಗಾಸ್ಥಳ ಅಂತ ಬರೆಯಪ್ಪ, ಏನು ಹೆದರ್ಬೇಡ ಆಯ್ತಾ? ಚೆನ್ನಾಗಿ ಓದಿಸು, ಇಬ್ರಿಗೂ ಲಂಗ ಜಾಕೆಟ್ ಓದಿಸು, ಆಗ್ಬೋದಾ? ಖುಷಿನಾ? ಯಾವತ್ತು ಬಂದು ಅಣ್ಣ ಅಂತ ಮಾತಾಡ್ಸು, ನನ್ನ ಕೈಯಾಗ ಒಂದು ಸಹಾಯ ಮಾಡ್ತೀನಿ ಅಂತ ನಿಮಗೆ. ಆಗ್ಬೋದು ತಂಗಿ? ಸೆಕ್ಯೂರಿಟಿ ಮಾಡಿ ಜೀವನ ಮಾಡ್ತೀನಿ ಅಂದರೆ ಗ್ರೇಟ್ ಕಣಮ್ಮ ಇವತ್ತು ಕಾಲಕ್ಕೆ ಅಲ್ವಾ? ದಯವಿಟ್ಟು ನಿಮ್ಮಲ್ಲಿ ವಿನಂತಿ ಇಷ್ಟೇ, ಕಂಡರ ಮನೆ ಹೆಣ್ಮಕ್ಳ ಬಗ್ಗೆ ಮಾತಾಡಬೇಡಿ. ನಿಮ್ಗೆ ಅವ್ರು ಸಹಾಯ ಮಾಡೋ ಆಸೆ ಹೇಗಿತ್ತೂ ಇರಲ್ಲ, ಸಹಾಯ ಮಾಡೋ ಮನಸ್ಸು ಇರಲ್ಲ, ಅಂತ ಯೋಗವನ್ನು ಪಡ್ಕೊಂಬಂದಿರಲ್ಲ. ಆದರೆ ಕಂಡರ ಬಗ್ಗೆ ಮಾತಾಡೋಷ್ಟು ಹೇಳ್ತಮ್ಮ. ಕಂಡರ ಬಗ್ಗೆ ಮಾತಾಡ್ತಾರೆ, ಯಾರು ಮಾಡಿ ತರಕಬೇಡ, ಜೀವನ ಮಾಡ್ಕೊಂಡ ಇಲ್ಲಿ ಬಂದಾಗ ಅಣ್ಣ ಅಂತ ಮಾತಾಡ್ಸು, ಅವತ್ತೊಂದು ನಾನು ಸೀರೆ ಕೊಡ್ತೀನಂತೆ. ಆಗ್ಬೋದಾ? ಆಸ್ತಿ ಮಾತ್ರ ಕೇಳಬೇಡ, ಆಸ್ತಿ ಇಲ್ಲ ಹಂಗಂತೀವಿ ಮಗಳೇ. ಯಾವತ್ತು ನಿಂಗೆ ಹಣ್ಣು ಮನೆ ಹಿಂಗೆ ಇರುತ್ತೆ ಶಾಶ್ವತವಾಗಿ. ಆಗ್ಬೋದಾ? ಯಾವತ್ತು ತರಬೇಕಂತ ಅರ್ಜೆಂಟ್ ಮಾಡಬೇಡ. ಅಣ್ಣ ನನಗೆ ಅಂತ ನಂಗೆ ಅಡ್ರೆಸ್ ಹಿಂಗೆ ಬಳ್ಳಾರಿನೂ ಅಣ್ಣ ಅವನ್ನ ಸೀರೆ ಕೊಡ್ದು ಹೋದ್ರೆ ವರ್ಷಕ್ಕೊಂದ್ಸರಿ ಬಂದು ಅಣ್ಣ ನಂಗೆ ಸೀರೆ ಕೊಡೋಣ ಅಂತ ಕೇಳು. ಆಸ್ತಿ ಕೊಡೋಣ ಅಂತ ಕೇಳ್ಬೇಡ, 32 ಕುಂಟೆ ಅಷ್ಟೇ ಇರೋದು ಅಲ್ಲ ಮಗಳೇ. ನಮ್ಮಪ್ಪ ಬಳ್ಳಾರಿ ಬಂದು ಬಂದು ನಿಮ್ಮ ಮನೆಗೆ ನನ್ನ ತಂಗಿ ಮನೆಗೆ ಊಟಕ್ಕೆ ಬರ್ತೀನಿ ನನ್ನ ತಂಗಿ. ಆಗ್ಬೋದಾ? ಹೋಗಲ್ಲ? ಥ್ಯಾಂಕ್ಸ್. ಅವನ ಹೆಸರೇನಿಂದು? ಹೆಸರು ನಿಮ್ಮ ತಾಯಿ ಇದ್ದಾರಪ್ಪ, ಹೆಂಡ್ತಿದ್ದಾರಾ? ನಿಮ್ಮ ತಾಯಿ ಕೊಟ್ಟು ನೀವು ಒಳ್ಳೆ ಬುದ್ಧಿ ಕಳಿಸಿದ ನಿಮ್ಮ ಅಪ್ಪ ಅಮ್ಮ. ಫೋನ್ ಸಿಕ್ಕಿದೆ ಅಂತ ಅದಕ್ಕೋಸ್ಕರ ನಮ್ಮ ಒಂದು ಕ್ಲಾಸ್ ಹಾಕಿ ಫೋನ್ ಕೊಟ್ಟು ವಾಪಸ್ ಇಲ್ಲಿ ಬಾ. ಇದೇ ಇರೋದು. ಯಾರವರು? ನೀವು ಲವರಿಗೆ ಕೊಡೋಣ, ನೀವು ಹೆಂಡ್ತಿ ಮಮ್ಮ ಕೊಡ. ಮೈಕ್ ಕೊಡ ಇನ್ನೂ ಮಾಡಿ, ನರ ತುಂಬ ಇರ್ತದೆ. ಮತ್ತು ಇನ್ನೊಂದು ಐಡಿಯಾ ಕೊಡ್ತೀನಿ ಮಾಡಿ, ಇನ್ನೊಂದು ಮಾಡಿ ಬೆಲ್ಲ ಹುಣಸೆನ್ ಬಾಮ ಆಯ್ಕಂದ. ಮನೇಲಿ ಅಕ್ಕ ಇನ್ನೊಂದು ಇದಾದ್ಮೇಲೆ ಈ ಹುಣಸೆಹಣ್ಣು ಬರುತ್ತೆ ನೋಡಿ ಅಕ್ಕ, ರಸ ಹಿಂಡ್ಕೊಳ್ಳಿ ಒಂದು ಲೋಟ, ಮತ್ತೆ ಬೆಲ್ಲ
ಚೆನ್ನಾಗಿ ಹೆಚ್ಚಾಗ್ತಿರೋ ಹಂಗಾಗ್ತಿರೋ ಒಟ್ಟಿಗೆ ಬೆಲ್ಲ ಅದು ಕಪ್ಪಾಗಿ ಕುದಿಬೇಕು. ಚೆನ್ನಾಗಿ ಕುದ್ದು ಆರುತ್ತೆ ಉಡುತ್ತೆ ಮತ್ತು ಹಂಗೆ ಹಾಕ್ಬಿಟ್ಟಿದ್ದ ಬಿಸಿ ಆರಿದ್ಮೇಲೆ ತುಂಬ ಬಿಸಿ ಬೇಡ, ಬೆಚ್ಚಿಗೆ ಅದು ಕಾದ್ಬಿಟ್ಟು ಅದೇ ಬೆಲ್ಲ ಅದೇ ಕರ್ಬೇಕು ಹಂಗೆ ಕುದಿಸ್ಬೇಕು. ಹಿಂಗೆ ಕಡತ ಮಗಳೇ ಕುದಿಸ್ಬಾರ್ದ ಬೆಲ್ಲನ ಕುದಿಸ್ಬೇಕಕ್ಕ. ಬೆಲ್ಲ ಕರ್ದಂಗೆ ಕುದಿಸಿ ಸ್ವಲ್ಪ ಕೆಚ್ಚಾಕಿ ಮಿಕ್ಕಿದ ಹಂಗೆ ಪುಡಿ ಮಾಡಾಕ್ಬೇಡಿ, ಚೆನ್ನಾಗಿ ಕುದಿಬೇಕಕ್ಕ. ಕುದ್ದು ಆರುತ್ತೆ ನೋಡಿ, ಆಗ ಮುಟ್ಟು ನೋಡಿ ಎಷ್ಟು ಬಿಸಿ ಇದೆ ಅಂತ. ಇವಳು ಸಾಕಾಗುತ್ತೆ ಬೇಕು ಬಿಸಿ ಚೆಕ್ ಮಾಡಿ, ಅದು ಅನಿಸ್ಬೇಕು ಸಾಕು ಸರಿ ಆಗ್ತದೆ. ಈ ರಾತ್ರಿ ಎನಿಸಿ 4 ಗಂಟೆ ಟೈಮ್ ಬಿಟ್ಟು ಬೆಳಿಗ್ಗೆ ಸ್ನಾನ ಮಾಡಿರಿ ಸರಿ. ಲಂಚ ಕೊಡು, ನಿನ್ ಮಗಳನ್ನ ನಿನ್ಗೆ ಕೊಟ್ಬಿಡ್ತೀನಿ. ನೀವು ಲಂಚ ಇಸ್ಕೋಬೇಕು ಇವಾಗ ಎಲ್ಲ ಮಗಳಿಗೆ ಏನಕ್ಕೆ ಅಡಿಯ ಮತ್ತೆ ಇದೋಗ್ಬಿಡ್ತಾಳ ಅವಳು. ಅಲ್ಲ ಇಷ್ಟು ಒಂದನೇ ತಲೆ ಮ್ಯಾಗ ಬಿದ್ದಿತ್ತು ಸಾಕು. ಅಲ್ಲ ಹತ್ರಕ್ಕೆ ಕರ್ಕೊಂಡಿರ್ತೀನಿ. ಆದರಿಂದ ಬನ್ನಿ, ಹಿಂದೆ ಬನ್ನಿ, ಆದೋರಲ್ಲ ಬನ್ನಿ ಹಿಂದಕ್ಕೆ. ನೀನೇ ಹಿಂದಕ್ಕೆ ಬಂದು ಅವರು ಹಿಂದಕ್ಕೆ ಬರಿದ್ದು ತಳ್ಳಿತವ್ರಲ್ಲಿ ಕೊಡ್ತಾರೆ ಇಲ್ಲಿ ಎಲ್ಲರಿಗೂ.
ಇಲ್ಲ ಅವತ್ತು ಅದೇ ಬಂದಿದೆ ಇನ್ನೊಂದು ಯಾವುದು ಬಂದಿದೆ ಈಗ 7176 7176